ಬಳ್ಳಾರಿಯಲ್ಲಿ ನಡೆದಂತ ಗಲಭೆ ಪ್ರಕರಣ ಈಗ ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಗೊಂದಲ ಉಂಟಾಗಿರುವಂಥದ್ದು. ಅಂದ್ರೆ ರಾಮ್ಲು ಅವರ ಆರೋಪ ಏನು ಅಂದ್ರೆ 2-3 ಬಾರಿ ಈ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ಆಯಿತು ಅನ್ನುವಂಥ ಒಂದು ನಿಟ್ಟಲ್ಲಿ ಗಂಭೀರ ಆರೋಪ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ನೇರವಾಗಿ ಮಾಜಿ ಮಂತ್ರಿಗಳಾದಂಥ ರಾಮ್ಲು ಅವರು ಇರುವಂಥದ್ದು. ಅವ್ರನ್ನೂ ಕೂಡ ನೇರವಾಗಿ ಮಾತಾಡಿಸ್ತಾನೆ. ಈ ಗಲಭೆ ಆದ ನಂತರ ರಾಜಶೇಖರ್ ಅವರ ಏನು ಸಾವಾಯಿತು ಸರ್, ಈ ಒಂದು ಪೋಸ್ಟ್ ಮಾರ್ಟಮ್ ವಿಚಾರ ಏನು ಮಾಹಿತಿ ಸರ್? ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಸರ್, ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಮತ್ತೆ ಪುನಃ 2ನೇ ಬಾರಿ ಕೇಳ್ತೀರ ಅಂತೇಳಿ ನಾನು ಇಲ್ಲ ಅಂತ ಹೇಳಿದ್ದೆ. ಆಲ್ರೆಡಿ ಇವತ್ತು ಬಾಂಬ್ ಸ್ಕ್ವಾಡು ನಂತರ ಇನ್ವೆಸ್ಟಿಗೇಷನ್ ಟೀಮು ಎಲ್ಲ ಕೂಡ ಜನಾರ್ದನ್ ರೆಡ್ಡಿ ಮನೆ ಶೋಧನೆ ಮಾಡ್ತಾ ಇದ್ದಾರೆ. ಈ ಜನಾರ್ದನ್ ರೆಡ್ಡಿ ಮನೆ ಶೋಧನೆ ಮಾಡೋಂಥ ಟೈಮಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ನಾನು ಒಂದು ಬುಲೆಟ್ ಏನು ಸಿಕ್ಕಿದೆನೋ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಈ ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೆ. ಸಿಕ್ಕಾಪಟ್ಟಿ ಗುಂಡುಗಳು ಆರಿಸ್ಕೊಂತ ಹೋಗ್ತಾ ಇದ್ರು. ಇವೆಲ್ಲ ಗುಂಡುಗಳು ಆರಿಸಿದ ಆ ಶೋಧನೆ ಯಾವತ್ತಾಗ್ತದೆ? ಆ ಗುಂಡುಗಳು ಆರಿಸೋದು ಎಲ್ಲಿ ಸಿಗ್ತಾವ ಸಿಗಲ್ಲನ? ನಾನೇನು ಹೇಳ್ತಿದ್ದೀನಿ, ಅವ್ರು ಏನನ್ನ ಬಂದೂಕುಗಳು 2 ಹಿಡ್ಕೊಂಡು ಅಡ್ಡಾಡ್ತಿದ್ರು. ಒಂದು ಸಣ್ಣ ವೆಪನ್ ಹಿಡ್ಕೊತಿದ್ರು, ಒಂದು ದೊಡ್ಡ ವೆಪನ್ ಹಿಡ್ಕೊತ ಇದ್ರು. ಅಕಸ್ಮಿತವಾಗಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಗುಂಡು ಆರಿಸಿರೋದಂತ ಲೆಕ್ಕ ತಗೊಳೋದಕ್ಕಿಂತ ಇನ್ನು ಬೇರೆ ಏನನ್ನ ಗನ್ ಹಿಡ್ಕೊಂಡು ಅಡ್ಡಾಡ್ತಿದ್ರು, ಇಲ್ಲಿಗಲ್ ವೆಪನ್ ಏನೇನು ಹಿಡ್ಕೊಂಡು ಅಡ್ಡಾಡ್ತಿದ್ರ. ಆ ಗುಂಡುಗಳು ಆರಿಸಿದ್ದೆಲ್ಲ ಕೂಡ ಬೇರೆ. ಹಂಗಾಗಿ ಅವ್ರನ್ನ ಅದೇನನ್ನ ಬೇರೆ ವೆಪನ್ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಅನ್ನೋಂಥದ್ದು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ರೀ. ಮತ್ತು ಪುನಃ ಯಾ ಗುಂಡು ಆರಿಸಿದಂಥ ಲೆಕ್ಕಗಳು ಕೂಡ ಅವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇವತ್ತು ಏನು ಹುಡುಗ ಯಾರು ರಾಜಶೇಖರ್ ಅನ್ನಂಥ ಹುಡುಗ ಏನೋ ಡೆತ್ ಆಗಿದಾನೋ ಅವ್ರು ಏನಂತ ಹೇಳಿದ್ರು ನಾರಾ ಭರತ್ ರೆಡ್ಡಿ ಅವರು, ಇಲ್ಲ ರೀ ಗುಂಡೆ ಆರಿಲ್ಲ, ಗುಂಡು ಆರಿಸಿರೋಂಥವ್ರು ಕೂಡ ಜನಾರ್ದನ್ ರೆಡ್ಡಿ ಕಡೆಯವರು. ಆ ಹುಡುಗ ಸತ್ತಿದ್ದೆಲ್ಲ ಕೂಡ ಅವ್ರು ಗುಂಡು ಆರಿಸಿರೋ ಕಾರಣ ಈ ಹುಡುಗ ಸತ್ತೋಗಿನ, ರಾಜಶೇಖರ್ ಅನ್ನಂಥ ಹುಡುಗ ಸತ್ತೋಗಿದಾನ, ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಬೇಕಾದ್ರೆ ಓಲ್ಡ್ ಕ್ಲಿಪ್ಪಿಂಗನ್ನು ನೋಡಿಸಿ ನಾನು ಹೇಳಿದೆ, ನೋಡಪ್ಪ ನಮ್ಮ ಕಡೆಯಿಂದ ಕೈ ಮುಗ್ತೀನಿ, ಈ ಕೃತ್ಯಗಳು ಯಾವತ್ತೂ ಮಾಡಿಲ್ಲ, 30 ವರ್ಷ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಮಾಡೋಕ್ಕೆ ಹೋಗಿಲ್ಲ, ನಮಗೆ ಇದಕ್ಕೆ ಸಂಬಂಧ ಇಲ್ಲ, ನಾವು ಕೂಡ ಆಂಟಿಸಿಪೇಟರಿ ಬೇಲ್ ತೊಗೊಂಡು ಯಾವ ತೊಗೊಳಲ್ಲ ಅಂತ ಹೇಳಿದ್ವಿ. ಆಮೇಲೆ ಏನಾಯಿತು, ಪೋಸ್ಟ್ ಮಾರ್ಟಮ್ ತೊಗೊಂಡೋದ್ರು. ಪೋಸ್ಟ್ ಮಾರ್ಟಮ್ ತೊಗೊಂಡು ಆ ಹುಡುಗ ಸತ್ತಿಲ್ಲ, ಬದುಕಿದಂಥ ಹುಡುಗನ ಇಲ್ಲಿಂದ ತೊಗೊಂಡೋದಂಥ ಟೈಮಲ್ಲಿ ದಾರಿಯಲ್ಲಿ ತೀರ್ಕೊಂಡೋದ ನಂತರ ಪೋಸ್ಟ್ ಮಾರ್ಟಮ್ದಲ್ಲಿ ಹಂಗೆ ಕೊಡು ಅಂತ ಕೇಳಿದ್ರು. ಪೊಲೀಸರು ಕೊಡಲ್ಲ ಅಂತ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಕೂಡ 1 ಬಾರಿ ಅಲ್ಲ 2 ಬಾರಿ ಮಾಡಿದ್ರೆ 3 ಬಾರಿ ಮಾಡಿದ ನಂತರ 1ನೇ ಬಾರಿ ಮಾಡುವಂಥ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ದಲ್ಲಿ ಬುಲೆಟನ್ನು ತೆಗಿಲಾರ್ದಂತ ಹಂಗೆ ದೇಹನ ಅಂತ್ಯ ಸಂಸ್ಕಾರ ಕೊಡ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಎಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಹಂಗೆ ಮಾಡಲ್ಲ, ಹಂಗೆ ಒಪ್ಪಲ್ಲ ಅನ್ನೋಂಥ ಕಾರಣದಿಂದ ಮತ್ತೆ ಇನ್ನೊಂದು ಸರ್ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ದೇಹದಲ್ಲಿ ಗುಂಡು ಇಂಥವ್ರು ಬಂದೂಕದಿಂದ ಆರಿದೆ ಅನ್ನೋಂಥ ಕಾರಣದಿಂದ ಅವರು ಅದ್ರ ತೆಗೆದು ಅವ್ರನ್ನ ಯಾರೋ ಒಬ್ಬರು ಸಿಂಗ್ ಅನ್ನೋಂಥ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಯಾರು ಇದಕ್ಕೆ 3 ಬಾರಿ ಪೋಸ್ಟ್ ಮಾರ್ಟಮ್ ಅಂದ್ರೆ ಸರ್ ಇದು ಗಂಭೀರ ವಿಚಾರ ಆಗುತ್ತೆ. ಯಾವ ಕಾರಣಕ್ಕೆ 3 ಬಾರಿ ಮಾಡಿದ್ದಾರೆ ಸರ್? ನೋಡ್ರಿ, ಅವ್ರಿಗೆ ಏನು ಅಂತ ಹೇಳಿದ್ರೆ, ನೋಡಿ ನಮ್ಮ ಏನು ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿಗಳು SP ಅವರು ಭಾಳ ಕ್ಲಿಯರ್ ಆಗಿ ಹೇಳಿದ್ರು, ಅಂಗರಕ್ಷಕರಿಂದನೇ ಗುಂಡು ಆರಿದೆ. ಖಾಸಗಿ ಖಾಸಗಿ ಗನ್ಮ್ಯಾನ್ಗಳು ನಮ್ಮ ಕಡೆ ಅಂತ ಇಲ್ಲ ಅಂತೇಳಿ ಭಾಳ ಕ್ಲಿಯರ್ ಆಗಿ ರಾತ್ರಿ ಇನ್ವೆಸ್ಟಿಗೇಷನ್ ಹೇಳಿದೆ. 2ನೇ ಬಾರಿ ಇನ್ವೆಸ್ಟಿಗೇಷನ್ದಲ್ಲಿ ಅವರು ಕೂಡ ಮಾಡಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಇನ್ವೆಸ್ಟಿಗೇಷನ್ದಲ್ಲಿ ಬುಲೆಟ್ಗಳು ಹಂಗೆ ಇದ್ರಿಗಿನ ಅವ್ರು ಹಂಗೆ ಅಂತ್ಯ ಸಂಸ್ಕಾರ ಮಾಡಿಬಿಟ್ರಿಗಿನ ಯಾರು ಗುಂಡು ಹಾರಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗಲ್ಲ. ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ ಕಾಂಗ್ರೆಸ್ ಅವರು, ಇಲ್ಲ ರೀ BJP ಅವರೆಲ್ಲರ ಕಡೆ ಅವ್ರು ಕಾಂಗ್ರೆಸ್ ಅವರಿಂದ ನಾರಾ ಭರತ್ ರೆಡ್ಡಿ ಕಡೆಯಿಂದ ಗುಂಡು ಹಾರಿದ ಅವರು ಇವ್ ಲಾಸ್ಟ್ ಸತ್ತಂಗೆ ಅಂತೇಳಿ ಹಂಗೆ ಮುಚ್ಚಾಕಂತ ಪ್ರಯತ್ನ ಮಾಡ್ತಾ ಇದ್ರು. ಯಾರು ಮಾಡ್ತಾ ಇದ್ರು ಸರ್ ಆ ಒಂದು ವಿಚಾರ? ಆ ಸರ್ಕಾರನೇ ಇವತ್ತು MLA ಅವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಅದನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದ್ರು. ಅದು ಪುನಃ ದೇವರ ಆಶೀರ್ವಾದದಿಂದ 2 ಬಾರಿ ಮಾಡಿ 3 ಬಾರಿ ಮಾಡಿದ ನಂತರ ಆ ಗುಂಡುಗಳನ್ನ ತೆಗೆದು ಇಂಥವ್ರ ಬಂದೂಕಿನಿಂದ ಹಿಂಗೆ ಆರಿರೋ ಕಾರಣ ಅವರೇ ಕೊಲ್ಕೊಂಡಾರ ಅನ್ನೋದು ಗೊತ್ತಾಗಿದೆ. ಹಂಗಾಗಿ ನಾನೇನು ಮಾಡ್ತೇನೆ, ಯಾರು ಈ ಕೃತ್ಯಕ್ಕೆ ಸಂಬಂಧಪಟ್ಟಿರುವಂಥ ಯಾರೋ ಸಿಂಗ್ ಏನಿದ್ದಾನೋ ಆ ಅಂಗರಕ್ಷಕ ಬಂದು ನಾರಾ ಭರತ್ ರೆಡ್ಡಿ ಅವ್ರನ್ನ ಈ ಕೃತ್ಯಕ್ಕೆ ಮೂಲ ಅವರೇ ಆಗಿರೋ ಕಾರಣ ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯ ಮಾಡ್ತೇನೆ. ಸರ್, ಈಗ ಮುಖ್ಯವಾಗಿ ಈ ಏನು ಭರತ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು, ಆಮೇಲೆ ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳು ಅಂತ ಇದ್ರೆ, ಈ ಖಾಸಗಿ ಗನ್ಮ್ಯಾನ್ಗಳಿಂದನೇ ಈ ತರ ಕೃತ್ಯ ಆಯ್ತಾ? ಹಿಂಗೆ ಅಲ್ಲ, ಖಾಸಗಿ ಗನ್ಮ್ಯಾನ್ಗಳು ಅಂದ್ರೆ ನಾವು ಗನ್ಮ್ಯಾನ್ಗಳು ಕೊಡೋದು ಎದಕ್ಕೋಸ್ಕರ ಕೊಡ್ತಾರೆ? ಫೈರಿಂಗ್ ಮಾಡ್ಬೇಕಂತ ಕೊಡ್ತಾರ? ಅಲ್ಲ, ಫೈರಿಂಗ್ ಮಾಡ್ಬೇಕಂತ ಇವ್ರಿಗೇನ ಆದೇಶ ಇದನ್ನ ಏನಿಲ್ಲಲ್ಲ. ಇವರು ಬೇಕಂತೇಳಿ ನಮ್ದು ನಡೀತನ್ನಂತ ಕಾರಣದಿಂದ ಈ ರೀತಿ ಮಾಡಿದರಾಗ್ಲಿ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಈ ಕೊನೆದಾಗಿ ಪಾದಯಾತ್ರೆ ಮಾಡ್ತಾರೆ ಮಾತಾಡಿ ಇಷ್ಟು ಇಲ್ಲ ಸರ್. ಈಗ ಕೊನೆದಾಗಿ ಸರ್, ಈಗ ಪಾದಯಾತ್ರೆ ಮಾಡ್ತೀರಿ ಅನ್ನುವಂತ ಒಂದು ಹೇಳಿಕೆನ ನೀಡ್ತಾ ಇದ್ರೆ ಸರ್, ಯಾವ ರೀತಿ ಪಾದಯಾತ್ರೆ, ಎಲ್ಲಿಂದ ಎಲ್ಲಿಗೆ? ಪಾದಯಾತ್ರೆ ನಾನು ಪಾರ್ಟಿಯವ್ರ ಅವಕಾಶವನ್ನು ಮಾಡಿಕೊಟ್ರೆ ನಾನು ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. MLA ಅವರು ಅರೆಸ್ಟ್ ಮಾಡಬೇಕು, CBI ತನಿಖೆ ಕೊಡಬೇಕು. ಯಾರು ತಪ್ಪಿದಸ್ಥರಿದ್ರು, ಇನ್ನು ಎಷ್ಟು ಮಂದಿ ಈ ಕೃತ್ಯದಲ್ಲಿ ಭಾಗ ಅವರೆಲ್ಲರೂ ಕೂಡ ಜೈಲಿಗೆ ಕಳಿಸ್ಬೇಕನ್ನೋ ಒತ್ತಾಯವನ್ನು ಮಾಡ್ತೀನಿ. ಇದಿಷ್ಟು ಮಾಜಿ ಸಚಿವರಾದಂತಹ ರಾಮ್ಲು ಅವ್ರ ಮಾತುಗಳು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.